ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಆಡಿದ್ದು 48 ಬಾಲ್, ಹೊಡೆದಿದ್ದು ಬರೋಬ್ಬರಿ 106 ರನ್. ಮತ್ತೊಮ್ಮೆ ಶತಕ ಸಿಡಿಸಿದ ವೈಭವ್ ಸೂರ್ಯವಂಶಿ. ಇನ್ನು ವೆಸ್ಟ್ ಇಂಡೀಸ್ ಬೌಲರ್ ಗಳನ್ನ ತೊರೆಟಿಗಾದ್ರೆ ತೆಗೆದುಕೊಂಡೇ ಬಿಟ್ಟರು ನಮ್ಮ ಭಾರತದ ಓಪನಿಂಗ್ ಜೋಡಿ. ವಿಶ್ವ ದಾಖಲೆ ನಿರ್ಮಿಸಿದರು. ಮತ್ತು ಹೇಗಿತ್ತು ನಮ್ಮ ಭಾರತದ ಅಬ್ಬರ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಮ್ಮ ಭಾರತ ತಂಡ ಐರ್ಲೆಂಡ್, ಇಂಗ್ಲೆಂಡ್ ಮತ್ತು ಜಿಂಬಾಬ್ವೆ ಜೊತೆ T20 ಸರಣಿಯನ್ನಾದ್ರೆ ಮುಗಿಸಿದೆ. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧ 2.0 ಅಂತರದಿಂದ ಸೋತಿದೆ. ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ T20 ಸರಣಿಯಲ್ಲಿ 4 ಪಂದ್ಯ ಸೋತು 1 ಪಂದ್ಯ ಮಳೆಯಿಂದ ರದ್ದಾಯಿತು. ಇನ್ನು ಜಿಂಬಾಬ್ವೆ ವಿರುದ್ಧ 3ಕ್ಕೆ 3 ಪಂದ್ಯ ಗೆದ್ದು ನಮ್ಮ ಭಾರತ ತಂಡ ಗೆಲುವಿನ ಲಯಕ್ಕೆ ಮರಳಿದೆ. ಆದರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲನೇ ವಾರ್ಮ್ ಅಪ್ ಪಂದ್ಯವನ್ನಾದ್ರೆ ಆಡಿದೆ. ಇನ್ನು ಅಕ್ಟೋಬರ್ 6ರಿಂದ ಶುರು ಆಗಲಿರುವ ವೆಸ್ಟ್ ಇಂಡೀಸ್ ವಿರುದ್ಧ T20 ಸರಣಿಗಾಗಿ ನಮ್ಮ ಭಾರತ ತಂಡ 5 ಪಂದ್ಯಗಳ ವಾರ್ಮ್ ಅಪ್ ಪಂದ್ಯವನ್ನಾದ್ರೆ ಆಡ್ತಾ ಇದೆ. ಹೌದು ಸ್ನೇಹಿತರೆ, ಈ ಪಂದ್ಯಗಳಿಗೆ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಬದಲಿಗೆ ತಿಲಕ್ ವರ್ಮಾ ನಾಯಕನ ಪಟ್ಟಾದ್ರೆ ವಹಿಸಿದ್ದಾರೆ. ಹೌದು ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರಿಗೆ ಈ ಪಂದ್ಯಗಳಿಗೆ ರೆಸ್ಟ್ ಕೂಡ ನೀಡಲಾಗಿದೆ ಮತ್ತು ಕೆಲವು ಸ್ಟಾರ್ ದಿಗ್ಗಜ ಆಟಗಾರರಿಗೆ ವಾರ್ಮ್ ಅಪ್ ಪಂದ್ಯಗಳಿಗೆ ರೆಸ್ಟ್ ಕೂಡ ನೀಡಲಾಗಿದೆ. ಆದರೆ ಈ ಪಂದ್ಯಗಳಿಗೆ ನಾಯಕನ ಪಟ್ಟ ಬಂದ್ಬಿಟ್ಟು ತಿಲಕ್ ವರ್ಮಾ ಅವರಿಗೆ ಆದ್ರೆ ಸಿಕ್ಕಿದೆ. ಇನ್ನು ನಮ್ಮ ಭಾರತ ತಂಡ 5 ಪಂದ್ಯಗಳ ವಾರ್ಮ್ ಅಪ್ ಪಂದ್ಯಕ್ಕೆ ಭಾರತ ಎ ತಂಡ ಕಣಕ್ಕೆ ಆದ್ರೆ ಇಳಿದಿದೆ. ಇನ್ನು ತಂಡದಲ್ಲಿ ವೈಭವ್ ಸೂರ್ಯವಂಶಿ, ಪ್ರಭ್ಸಿಮ್ರನ್ ಸಿಂಗ್, ರುತುರಾಜ್ ಗಾಯಕ್ವಾಡ್ ಮತ್ತು ತಿಲಕ್ ವರ್ಮಾ, ಅಶುತೋಷ್ ಶರ್ಮಾ, ರಿಂಕು ಸಿಂಗ್, ಸೂರ್ಯನ್ ಹೆಗ್ಡೆ, ಶಿವಮ್ ದುಬೆ, ಹರ್ಷಿ ದುಬೆ ಮತ್ತು ಮಯಾಂಕ್ ಯಾದವ್, ಅಶೋಕ್ ಶರ್ಮಾ ಆದ್ರೆ ತಂಡದಲ್ಲಿ ಇದ್ದಾರೆ. ಇನ್ನು ಮೊದಲನೇ ವಾರ್ಮ್ ಅಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಆದರೆ ವೈಭವ್ ಸೂರ್ಯವಂಶಿ, ಪ್ರಭ್ಸಿಮ್ರನ್ ಸಿಂಗ್ ಅಂತೂ ವೆಸ್ಟ್ ಇಂಡಿಯಾದ ಬೌಲರ್ ಗಳಿಗೆ ನರಕ ತೋರಿಸೇ ಬಿಟ್ರು. ಹೌದು ಸ್ನೇಹಿತರೆ, ಇನ್ನು ಮೊದಲನೇ ಓವರ್ ನಲ್ಲಿ ನೋಡಿ ಆಡಿದ ವೈಭವ್ ಸೂರ್ಯವಂಶಿ 2ನೇ ಓವರ್ ನಲ್ಲಿ ಬೌಲ್ ಅನ್ನು ದಿಕ್ಕಿಗೆ ಕಳಿಸುತ್ತಾರೆ. ಹೌದು ಸ್ನೇಹಿತರೆ, ಮೊದಲನೇ ಓವರ್ ಅವರು ಶ್ಯಾಮರ್ ಜೋಸೆಫ್ ಬೌಲಿಂಗ್ ಮಾಡ್ತಾರೆ. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ ತನ್ನ ಎಂದಿನಂತೆ ಹೊಡಿಬಡಿ ಆಟಕ್ಕೆ ಮುಂದಾಗಲ್ಲ. ಹೌದು ವೀಕ್ಷಕರೇ, 6ಕ್ಕೆ 6 ಬಾಲ್ ಡಾಟ್ ಆಡ್ತಾರೆ ಮೊದಲನೇ ಓವರ್ ನಲ್ಲಿ. ಇನ್ನು 2ನೇ ಓವರ್ ಬೌಲಿಂಗ್ ಮಾಡೋಕೆ ಜಸ್ಟಿನ್ ಗ್ರೀವ್ಸ್ ಬರ್ತಾರೆ. ಆದರೆ ಪ್ರಭ್ಸಿಮ್ರನ್ ಸಿಂಗ್ ಅಂತೂ ನಾನು ನೋಡಿ ಆಡೋ ಮಾತೇ ಇಲ್ಲ ಅನ್ನೋ ರೇಂಜ್ಗೆ ಬ್ಯಾಟಿಂಗ್ ಮಾಡ್ತಾರೆ. ಮೊದಲನೇ ಬಾಲ್ ಅಲ್ಲಿ 6 ಹೊಡಿತಾರೆ, 2ನೇ ಬಾಲ್ ಅಲ್ಲಿ 4 ಹೊಡಿತಾರೆ. ಇನ್ನು 3ನೇ ಬಾಲ್ ಕೂಡ 6 ಹೊಡಿತಾರೆ ಪ್ರಭ್ಸಿಮ್ರನ್ ಸಿಂಗ್. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ 2ನೇ ಓವರ್ ನಲ್ಲಿ ಬಂದ್ಬಿಟ್ಟು ಪ್ರಭ್ಸಿಮ್ರನ್ ಸಿಂಗ್ ಅವರು 18 ರನ್ ಬಾರಿಸುತ್ತಾರೆ. ಇನ್ನು 3ನೇ ಓವರ್ ನಲ್ಲಿ ಬಂದ್ಬಿಟ್ಟು ಶ್ಯಾಮರ್ ಜೋಸೆಫ್ ಅವರು ಮತ್ತೆ 3ನೇ ಓವರ್ ಬೌಲಿಂಗ್ ಮಾಡಕ್ಕೆ ಬರ್ತಾರೆ. ಅದೇ ಟೈಮ್ ನಲ್ಲಿ ವೈಭವ್ ಸೂರ್ಯವಂಶಿಗೆ ಸ್ಟ್ರೈಕ್ ಇರುತ್ತೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು 3ನೇ ಓವರ್ ನಲ್ಲಿ ಬಂದ್ಬಿಟ್ಟು ಶ್ಯಾಮರ್ ಜೋಸೆಫ್ಗೆ ಯಾವ ತರ ಹೊಡಿತಾರೆ ಅಂತಂದ್ರೆ 2 6 2 3 4 ಹೊಡಿತಾರೆ. ಹೌದು ಸ್ನೇಹಿತರೆ, ಬರೋಬ್ಬರಿ 3ನೇ ಓವರ್ ನಲ್ಲಿ ಬಂದ್ಬಿಟ್ಟು 27 ರನ್ ಬಾರಿಸುತ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಪವರ್ ಪ್ಲೇ ನಲ್ಲಿ 80 ರನ್ ಬಾರಿಸುತ್ತಾರೆ. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ಎಲ್ಲ ವೆಸ್ಟ್ ಇಂಡೀಸ್ ನ ಬೌಲರ್ಸ್ ಗಳೇ ದಂಗಾಗ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ಪವರ್ ಪ್ಲೇ ನ ಕಡೆ ಓವರ್ ನಲ್ಲಿ ಬಂದ್ಬಿಟ್ಟು ಜೇಸನ್ ಹೋಲ್ಡರ್ ಗೆ ಬಂದ್ಬಿಟ್ಟು 20 ರನ್ ಬಾರಿಸುತ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಜೇಸನ್ ಹೋಲ್ಡರ್ ಅಂತೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ವೈಭವ್ ಸೂರ್ಯವಂಶಿ. ಇನ್ನು ಒಂದು ಕ್ಷಣ ಜೇಸನ್ ಹೋಲ್ಡರ್, ವೆಸ್ಟ್ ಇಂಡೀಸ್ ನ ನಾಯಕ ಆಗಿರುವಂತ ಜೇಸನ್ ಹೋಲ್ಡರ್ ಅವರೇ ವೈಭವ್ ಸೂರ್ಯವಂಶಿ ಅವರಿಗೆ ಈ ರೀತಿ ಹೇಳೋದೊಂದೇ ಬಾಕಿ ಇತ್ತು. ವೈಭವ್ ಅವರೇ, ಇದು ವಾರ್ಮ್ ಅಪ್ ಮ್ಯಾಚ್, ಇದೇನ್ ಮೇನ್ ಮ್ಯಾಚ್ ಅಲ್ಲ, ಮೇನ್ ಮ್ಯಾಚ್ ಅಲ್ಲಿ ಆಡುವಂತಿಗಂತ ಹೇಳೋ ರೇಂಜ್ ಗೆ ಬ್ಯಾಟಿಂಗ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ನೀವೆಲ್ಲ ನೋಡಿದ್ದೀರಾ, ಜೇಸನ್ ಹೋಲ್ಡರ್ ಬಂದ್ಬಿಟ್ಟು IPL ಅಲ್ಲಿ ಫ್ಲಾಟ್ ಟ್ರ್ಯಾಕ್ ಪಿಚ್ ಗಳಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಪಂದ್ಯಗಳಂತ ಬಂದಾಗ ವೈಭವ್ ಸೂರ್ಯವಂಶಿ ಯಾವ ತರ ರೊಚ್ಚಿಗೊಳ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರು ವೆಸ್ಟ್ ಇಂಡೀಸ್ ನ ನಾಯಕ ಆಗಿರುವಂತ ಜೇಸನ್ ಹೋಲ್ಡರ್ ಅವರನ್ನ 6ನೇ ಓವರ್ಗೆ ತರಾಟೆ ತಗೊಂಡೇ ಬಿಡ್ತಾರೆ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಯಾವ ತರ ಬ್ಯಾಟಿಂಗ್ ಮಾಡುತ್ತೆ ಅಂತಂದ್ರೆ ವೈಭವ್ ಸೂರ್ಯವಂಶಿ, ಪ್ರಭ್ಸಿಮ್ರನ್ ಸಿಂಗ್ ಅಂತೂ ಧ್ವಂಸನೆ ಮಾಡಿ ಬಿಡ್ತಾರೆ ವೆಸ್ಟ್ ಇಂಡೀಸ್ ನ ಬೌಲರ್ಸ್ ಗಳನ್ನ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯದಲ್ಲಿ ಶತಕ ಕೂಡ ಬಾರಿಸುತ್ತಾರೆ, ಅದು ಕೇವಲ 44 ಬಾಲ್ಗಳಲ್ಲಿ. ಹೌದು ಸ್ನೇಹಿತರೆ, 12 6 4 4 ಗಳೊಂದಿಗೆ ವೈಭವ್ ಸೂರ್ಯವಂಶಿ ಶತಕ ಬಾರಿಸುತ್ತಾರೆ. ಇನ್ನು ಅವರ ಜೊತೆ ಬಂದಂತ ಪ್ರಭ್ಸಿಮ್ರನ್ ಸಿಂಗ್ ಅವರು 66 ರನ್ ಆಡಿ ಔಟ್ ಆಗ್ತಾರೆ.
ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಾಣ ಮಾಡಿದರು. ಹೌದು ವೀಕ್ಷಕರೇ, ವೈಭವ್ ಅವರು ಈ ಪಂದ್ಯದಲ್ಲಿ ಒಂದು 6 ಆದ್ರೆ ಬಾರಿಸುತ್ತಾರೆ. ಆ 6 ಕಂಡು ಬಂದ್ಬಿಟ್ಟು ಸ್ಟೇಡಿಯಂ ಆಚೆನಾದ್ರೆ ಹೋಗುತ್ತೆ. ಆ 6 ಕಂಡಂತ ಪಾಕಿಸ್ತಾನದ ಮಾಜಿ ದಿಗ್ಗಜ ಆಟಗಾರ ಆಗಿರುವಂತಹ ಅಜರ್ ಅಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ವಿರುದ್ಧ ಈ ರೀತಿ ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಆ ಹುಡುಗ ಆ ರೀತಿ 6 ಬಾರಿಸಲು ಹೇಗೆ ಸಾಧ್ಯ? ICC ಅವರೇ, ನೀವು ಆ ಹುಡುಗನ ಬ್ಯಾಟ್ ಪರಿಶೀಲನೆ ಮಾಡಬೇಕು. ಏಕೆಂದರೆ 15 ವರ್ಷದಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡೋದು ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ ಎಂದು ಪಾಕಿಸ್ತಾನದ ಮಾಜಿ ಆಟಗಾರ ಆಗಿರುವಂತಹ ಅಜರ್ ಅಲಿ ಅವರು ಈ ರೀತಿ ವೈಭವ್ ಸೂರ್ಯವಂಶಿ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಏನೇ ಆಗಲಿ, ವೈಭವ್ ಸೂರ್ಯವಂಶಿ ಅವರು ಎಲ್ಲ ದೇಶಗಳು ನಮ್ಮ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಆದ್ರೆ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆದಂತ ಪಂದ್ಯದಲ್ಲಿ ಮೊದಲನೇ ವಾರ್ಮ್ ಅಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 226 ರನ್ ಆದ್ರೆ ಹೊಡೆಯುತ್ತಾರೆ. 227 ಚೇಸ್ ಮಾಡಕ್ಕೆ ಬಂದಂತ ವೆಸ್ಟ್ ಇಂಡೀಸ್ ತಂಡ ಪವರ್ ಪ್ಲೇ ನಲ್ಲೇ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕಾದ್ರೆ ಸಿಲುಕುತ್ತೆ. ಹೌದು ಸ್ನೇಹಿತರೆ, ಜೇಸನ್ ಹೋಲ್ಡರ್ ಮತ್ತು ಸಾಯ್ ಹೋಪ್ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಮಾಡ್ತಾರೆ. ಆದ್ರೆ ನಮ್ಮ ಭಾರತದ ವಿರುದ್ಧ ಗೆಲ್ಲಲು ಸಾಧ್ಯನೇ ಆಗ್ಲಿಲ್ಲ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತದ ಪರ ಮಾಯಾಂಕ್ ಯಾದವ್ 3 ವಿಕೆಟ್ ತೆಗೆದರೆ ಅವರಿಗೆ ಸಾಥ್ ನೀಡಿದಂತ ಅಶೋಕ್ ಶರ್ಮಾ 2 ವಿಕೆಟ್ ಆದ್ರೆ ತೆಗಿತಾರೆ. ಸೂರ್ಯನ್ ಹೆಗಡೆ 2 ವಿಕೆಟ್, ಹರ್ಷ ದುಬೆ 2 ವಿಕೆಟ್ ಮತ್ತು ಶಿವಮ್ ದುಬೆ 1 ವಿಕೆಟ್ ತೆಗೆದು ಮಿಂಚಿದ್ದರು. ಇನ್ನು ವೆಸ್ಟ್ ಇಂಡೀಸ್ ತಂಡವನ್ನು 146 ರನ್ಗಳಿಗೆ ಆಲ್ಔಟ್ ಕೂಡ ಮಾಡ್ತಾರೆ. ಇನ್ನು ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಅದ್ಭುತ ಬ್ಯಾಟರ್ ಎಂಬ ಪದಕ ಕೂಡ ತೆಗೆದುಕೊಳ್ಳುತ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ವೈಭವ್ ಸೂರ್ಯವಂಶಿ ಆಡಿದ್ದು 48 ಬಾಲ್, ಹೊಡೆದಿದ್ದು ಬರೋಬ್ಬರಿ 106 ರನ್. ಮತ್ತೊಮ್ಮೆ ಶತಕ ಸಿಡಿಸಿದ ವೈಭವ್ ಸೂರ್ಯವಂಶಿ. ಇನ್ನು ವೆಸ್ಟ್ ಇಂಡೀಸ್ ಬೌಲರ್ ಗಳನ್ನ ತೊರೆಟಿಗಾದ್ರೆ ತೆಗೆದುಕೊಂಡೇ ಬಿಟ್ಟರು ನಮ್ಮ ಭಾರತದ ಓಪನಿಂಗ್ ಜೋಡಿ. ವಿಶ್ವ ದಾಖಲೆ ನಿರ್ಮಿಸಿದರು. ಮತ್ತು ಹೇಗಿತ್ತು ನಮ್ಮ ಭಾರತದ ಅಬ್ಬರ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ನಮ್ಮ ಭಾರತ ತಂಡ ಐರ್ಲೆಂಡ್, ಇಂಗ್ಲೆಂಡ್ ಮತ್ತು ಜಿಂಬಾಬ್ವೆ ಜೊತೆ T20 ಸರಣಿಯನ್ನಾದ್ರೆ ಮುಗಿಸಿದೆ. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧ 2.0 ಅಂತರದಿಂದ ಸೋತಿದೆ. ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ T20 ಸರಣಿಯಲ್ಲಿ 4 ಪಂದ್ಯ ಸೋತು 1 ಪಂದ್ಯ ಮಳೆಯಿಂದ ರದ್ದಾಯಿತು. ಇನ್ನು ಜಿಂಬಾಬ್ವೆ ವಿರುದ್ಧ 3-3 ಪಂದ್ಯ ಗೆದ್ದು ನಮ್ಮ ಭಾರತ ತಂಡ ಗೆಲುವಿನ ಲಯಕ್ಕೆ ಮರಳಿದೆ. ಆದರೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲನೇ ವಾರ್ಮ್ ಅಪ್ ಪಂದ್ಯವನ್ನಾದ್ರೆ ಆಡಿದೆ. ಅಕ್ಟೋಬರ್ 6ರಿಂದ ಶುರು ಆಗಲಿರುವ ವೆಸ್ಟ್ ಇಂಡೀಸ್ ವಿರುದ್ಧ T20 ಸರಣಿಗಾಗಿ ನಮ್ಮ ಭಾರತ ತಂಡ 5 ಪಂದ್ಯಗಳ ವಾರ್ಮ್ ಅಪ್ ಪಂದ್ಯವನ್ನಾದ್ರೆ ಆಡ್ತಾ ಇದೆ. ಹೌದು ಸ್ನೇಹಿತರೆ, ಈ ಪಂದ್ಯಗಳಿಗೆ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಬದಲಿಗೆ ತಿಲಕ್ ವರ್ಮಾ ನಾಯಕನ ಪಟ್ಟಾದ್ರೆ ವಹಿಸಿದ್ದಾರೆ. ಹೌದು ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರಿಗೆ ಈ ಪಂದ್ಯಗಳಿಗೆ ರೆಸ್ಟ್ ಕೂಡ ನೀಡಲಾಗಿದೆ ಮತ್ತು ಕೆಲವು ಸ್ಟಾರ್ ದಿಗ್ಗಜ ಆಟಗಾರರಿಗೆ ವಾರ್ಮ್ ಅಪ್ ಪಂದ್ಯಗಳಿಗೆ ರೆಸ್ಟ್ ಕೂಡ ನೀಡಲಾಗಿದೆ. ಆದರೆ ಈ ಪಂದ್ಯಗಳಿಗೆ ನಾಯಕನ ಪಟ್ಟ ಬಂದ್ಬಿಟ್ಟು ತಿಲಕ್ ವರ್ಮಾ ಅವರಿಗೆ ಆದ್ರೆ ಸಿಕ್ಕಿದೆ. ಇನ್ನು ನಮ್ಮ ಭಾರತ ತಂಡ 5 ಪಂದ್ಯಗಳ ವಾರ್ಮ್ ಅಪ್ ಪಂದ್ಯಕ್ಕೆ ಭಾರತ ಎ ತಂಡ ಕಣಕ್ಕೆ ಆದ್ರೆ ಇಳಿದಿದೆ.